ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್, ನನ್ನ ಜೊತೆಗಿದ್ದಾರೆ ನನ್ನ ಕಲೀಗ್ ನಾನು ಸೌಮ್ಯ ಮಳಲಿ. ವೆಲ್ ವೀಕ್ಷಕರೇ, ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣವನ್ನ ಸಿಎಂ ಬೊಮ್ಮಾಯಿ ಸಿಬಿಐಗೆ ನೀಡುವ ಸಾಧ್ಯತೆ ಇದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ವಿರುದ್ಧ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಸಿಡಿ ಸಮರ ಸಾರಿದ್ದು ಇಂದು ಸಿಎಂ ಬೊಮ್ಮಾಯಿ ಭೇಟಿ ಮಾಡಿದ್ದಾರೆ. ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಸಿಎಂ ನಿವಾಸದಲ್ಲಿ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಸಿಡಿ ಕುರಿತ ಮಹತ್ವದ ವಿಷಯಗಳ ಬಗ್ಗೆ ಸಿಎಂಗೆ ಮಾಹಿತಿ ನೀಡಿದ್ದಾರೆ. ಅಲ್ಲದೆ ಪ್ರಕರಣವನ್ನ ಸಿಬಿಐಗೆ ನೀಡುವಂತೆ ಸಿಎಂಗೆ ಮನವಿ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ರನ್ನ ನಾವ್ಯಾರು ಮುಗಿಸೋದು ಬೇಡ, ಕಾಂಗ್ರೆಸ್ ಮುಖಂಡರೇ ಡಿಕೆ ಶಿವಕುಮಾರ್ರನ್ನ ಮುಗಿಸ್ತಾರೆ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ. ಜಾರಕಿಹೊಳಿ ಮಾಡಿರೋ ಆರೋಪಗಳಿಗೆ ನನ್ನ ಸಹಮತವಿದೆ. ಜಾರಕಿಹೊಳಿ ಈಶ್ವರಪ್ಪರನ್ನ ಕುತಂತ್ರದಿಂದ ಬಲಿಪಶು ಮಾಡಿದ್ರು ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ. ಕನಕಪುರದ ಜನ 700 ಜನ ರಾಜಕೀಯ ಅವ್ರನ್ನೇ ಮುಗಿಸ್ತಾರೆ. ಕಾಂಗ್ರೆಸ್ಸಿನ ಮುಖಂಡರು ಈ ನೋಡಿ ABCDEF ನಾನು ಕೇಳ್ತೀನಿ, ಸವಾಲಾಗ್ತೀನಿ, ನಿಮ್ಮಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರಂತ ಘೋಷಣೆ ಮಾಡಿರಿ, ಯಾರ ನಾಯಕತ್ವದಲ್ಲಿ ಚುನಾವಣೆ ಅಂತ ಹೇಳ್ರಿ. ನಿಮ್ಮನ್ನ ಕಾಂಗ್ರೆಸ್ಸಿನ ಮುಖಂಡರೇ ಡಿಕೆ ಶಿವಕುಮಾರ್ ಮುಗಿಸ್ತಾರೆ. ರಮೇಶ್ ಜಾರಕಿಹೊಳಿನ ಬಲಿಪಶು ಮಾಡಿರಿ. ಷಡ್ಯಂತ್ರದ ಬಲಿಪಶು ಮಾಡಕ್ಕೆ ಹೋದ್ರು. ಆ ಕ್ಷೇತ್ರದ ಜನ ಮತ್ತು ರಮೇಶ್ ಜಾರಕಿಹೊಳಿ ಜೊತೆಗಿದ್ದಾರೆ. ರಮೇಶ್ ಜಾರಕಿಹೊಳಿ ಮತ್ತೊಮ್ಮೆ ಗೆದ್ದು ಇನ್ನು ರಮೇಶ್ ಜಾರಕಿಹೊಳಿ ಸಹೋದರ ಲಖನ್ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಸಿಡಿ ವಿಚಾರದಲ್ಲಿ ಅಣ್ಣನ ಪರ ನಿಂತಿದ್ದಾರೆ. ಡಿಕೆಶಿ ವಿರುದ್ಧ ಗುಡುಗಿದ್ದಾರೆ. ಬೆಳಗಾಂ ಟು ಕನಕಪುರ ಸಿಡಿ ಫ್ಯಾಕ್ಟ್ರಿ ಇರೋದು ಇಲ್ಲೇ, ಬೆಳಗಾವಿಯಲ್ಲಿ ಇರೋದು ರಿಲೀಸ್ ಆಗೋದು ಅಲ್ಲಿ ಅಷ್ಟೇ. ಅದಕ್ಕಾಗಿ ನಾವು ಮೊದಲಿಂದ ಹೇಳ್ಕೊತ ಬಂತೀವಿ. ಈಗೇನು ನಾಳೆ ಮಾರ್ಚ್ 3 ತಾರೀಕು 2 ವರ್ಷ ಆಯ್ತು ರಿಲೀಸ್ ಆಗಿ. ರಮೇಶ್ ಜಾರಕಿಹೊಳಿ ಏನೂ ತಪ್ಪು ಮಾಡಿಲ್ಲ, ಇದು ಷಡ್ಯಂತ್ರ ಇದೆ ಅಷ್ಟೇ ನಾವು ಹೇಳಕ್ಕೆ ಬಯಸಿ. ಕೊನೆಯದಾಗಿ ಇದು ಎನ್ಕ್ವೈರಿ ಆದರೆ ಇದೆಲ್ಲ ಇದ್ರಲ್ಲಿ ತಪ್ಪಿಸ್ತಾರೆ, ಎಲ್ಲ ನಿಜ ಹೊರಗೆ ಬರ್ತದೆ. ರಮೇಶ್ ಜಾರಕಿಹೊಳಿಗೆ ಅವರು ಏನಾದ ಇದು ಮಾಡಿದಾರಲ್ಲ ಅವ್ರ ಮ್ಯಾಲ ಅಪರಾಧ ಎಲ್ಲ ನಿರಪರಾಧ ಇದಾಗ್ತಾರೆ. ಬೆಳಗಾಂ ಟು ಕನಕಪುರ. ಸತ್ರು ಬಿಜೆಪಿ ಸೇರಲ್ಲ ಎಂದಿದ್ದ ಸಿದ್ದರಾಮಯ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಸಿದ್ದರಾಮಯ್ಯ ಜೀವಂತ ಇದ್ದಾಗಲೇ ಬಿಜೆಪಿಗೆ ಸೇರಿಸಿಕೊಳ್ಳಲ್ಲ, ಇನ್ನು ಅವರ ಹೆಣ ತಗೊಂಡು ಏನ್ ಮಾಡೋದು, ಅವರ ಹೆಣಾನ ನಾಯಿ ಕೂಡ ಮೂಸಲ್ಲ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಸಿದ್ದರಾಮಯ್ಯ ಹಣೆ ಬರಹ ಮತದಾರರಿಗೆ ಗೊತ್ತು, ಅವರು ಚುನಾವಣೆಯಲ್ಲಿ ತಮ್ಮನ್ನ ಸೋಲಿಸ್ತಾರೆ ಎಂಬ ಒಂದೇ ಕಾರಣಕ್ಕಾಗಿ ಕ್ಷೇತ್ರ ಹುಡುಕಾಟ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ನಂಬಿಕಸ್ಥ ಮನುಷ್ಯ ಅಲ್ಲ ಅಂತ ಜನರಿಗೆ ಗೊತ್ತಾಗಿದೆ ಅಂತ ಈಶ್ವರಪ್ಪ ಹೇಳಿದರು. ಜೀವಂತವಾಗಿ ಅವ್ರನ್ನ ತಗೊಳ್ಳಲ್ಲ, ಅವ್ರ ಹೆಣ ತಗೊಂಡು ನಾವೇನ್ ಮಾಡೋಣ? ಸಿದ್ದರಾಮಯ್ಯ ಜೀವಂತವಾಗಿ ಅವ್ರನ್ನ ಪಾರ್ಟಿ ಸೇರಿಸ್ಕೊಂಡಲ್ಲ, ಅವ್ರ ಹೆಣನ ನಾಯಿನೂ ಮೂಸಲ್ಲ, ನಾವ್ಯಾಕೆ ಮುಟ್ಟಣ ಅದನ್ನ? ಜೀವಂತವಾಗಿ ಅವ್ರನ್ನ ತಗೊಳ್ಳಲ್ಲ, ಅವ್ರ ಹೆಣ ತಗೊಂಡು ನಾವೇನ್ ಮಾಡೋಣ? ಸಿದ್ದರಾಮಯ್ಯ ಜೀವಂತವಾಗಿ ಅವ್ರನ್ನ ಪಾರ್ಟಿ ಸೇರಿಸ್ಕೊಂಡಲ್ಲ, ಅವ್ರ ಹೆಣನ ನಾಯಿನೂ. ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಕುಕ್ಕರ್ ರಾಜಕೀಯ ಜೋರಾಗಿದೆ. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ 159 ಮುಸ್ಲಿಂ ಮಹಿಳೆಯರಿಗೆ ಶಾಸಕ ಉದಯ್ ಗರುಡಾಚಾರ್ ಕುಕ್ಕರ್ ವಿತರಿಸಿದ್ದಾರೆ. ಇದರೊಂದಿಗೆ ಚಿಕ್ಕಪೇಟೆಯ ಮುಸ್ಲಿಂ ಮತಗಳನ್ನು ಶಾಸಕ ಗರುಡಾಚಾರ್ ಟಾರ್ಗೆಟ್ ಮಾಡಿದ್ದಾರೆ. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಸ್ಲಿಂ ಮಹಿಳೆಯರಿಗೆ ಕುಕ್ಕರ್ ನೀಡಲು ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಇಂದು ಸಹ ಕುಕ್ಕರ್ ವಿತರಣಾ ಕಾರ್ಯಕ್ರಮ ನಡೆಯಲಿದೆ. ಸುಮಲತಾ ವಿಧಾನಸಭೆ ಚುನಾವಣೆಗೆ ನಿಲ್ಲಬೇಕು ಎಂಬ ಒತ್ತಡ ಹೆಚ್ಚಾಗ್ತಾ ಇದೆ. ಮಂಡ್ಯದಲ್ಲಿ ಸುಮಲತಾ ಬೆಂಬಲಿಗರು ಅಭಿಮಾನಿಗಳ ಸಭೆ ನಡೆದಿದ್ದು ಸುಮಲತಾ ಹಾಗೂ ಅಭಿಷೇಕ್ ಅಂಬರೀಶ್ರನ್ನ ಎಲೆಕ್ಷನ್ಗೆ ನಿಲ್ಲಿಸುವ ಬಗ್ಗೆ ನಿರ್ಣಯ ತೆಗೆದುಕೊಳ್ಳಲಾಗಿದೆ. ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿ ಬರೀ ಶಾಸಕರಾಗದಲ್ಲ ಮಂತ್ರಿಗಳು ಆಗಬೇಕು ಅಂತ ಹೇಳಿ ಕೆಲವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಆ ನಿಟ್ಟಿನಲ್ಲಿ ಮೊದಲನೇದಾಗಿ ಅವರು ರಾಜ್ಯ ರಾಜಕಾರಣಕ್ಕೆ ಬರಬೇಕು, ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿ ಒಂದು ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ನಾಯಕಿಯಾದಂತಹ ಸುಮಲತಾ ಅಂಬರೀಶ್ ಅವರು ರಾಜಕೀಯದಲ್ಲಿ ಏನೇ ನಿರ್ಧಾರ ತಗೊಂಡ್ರು ಅವರ ಹಿಂದೆ ನಾವೆಲ್ಲರೂ ಕೂಡ ಇರ್ತೀವಿ ಅಂತ ಹೇಳಿ ಎರಡೇ ನಿರ್ಣಯ. ಕೋಲಾರದಿಂದ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪರ್ಧೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಒಕ್ಕಲಿಗ ಮುಖಂಡರು ಬಾಡೂಟದ ವ್ಯವಸ್ಥೆ ಮಾಡಿದರು. ಸಭೆಯಲ್ಲಿ ಒಕ್ಕಲಿಗ ಸಮುದಾಯದ ಮುಖಂಡರು ಸಿದ್ದರಾಮಯ್ಯಗೆ ಬೆಂಬಲ ಘೋಷಿಸಿದರು. ಇನ್ನು ವೇಮಗಲ್ ಗ್ರಾಮದ ಬಳಿಯ ಖಾಸಗಿ ಲೇಔಟ್ನಲ್ಲಿ ಚಂಚಿಮಲೆ ಬಿ ರಮೇಶ್ ಮಟನ್ ಬಿರಿಯಾನಿ, ಚಿಕನ್, ಮುದ್ದೆ, ಸಾಂಬಾರ್, ಕಬಾಬ್ ವ್ಯವಸ್ಥೆ ಮಾಡಿದರು.
ಜ್ಞಾಪಕ ಮಾಡ್ಕೋಬೇಕು ಅಂತ ಹೇಳ್ತಾ ಈಗ ನಂಜೇಗೌಡಣ್ಣವರು. ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಶಾಸಕ ಸಿಎಸ್ ಪುಟ್ಟರಾಜು ಜನಸೇವೆಗೂ ಸೈ, ಆಟೋ ಓಡಿಸೋಕ್ಕೂ ಸೈ ಅಂತ ಅಂದಿದ್ದಾರೆ. ಅಭಿಮಾನಿಗಳ ಒತ್ತಡಕ್ಕೆ ಮಣಿದು ಶಾಸಕ ಪುಟ್ಟರಾಜು ಆಟೋ ಓಡಿಸಿದ್ದಾರೆ. ಚಿಕ್ಕಾಡೆ ಗ್ರಾಮಕ್ಕೆ ಭೇಟಿ ನೀಡಿದ ಶಾಸಕ ಸಿಎಸ್ ಪುಟ್ಟರಾಜು ಆಟೋ ಓಡಿಸುವ ಮೂಲಕ ಅಭಿಮಾನಿಗಳ ಆಸೆಯನ್ನ ಪೂರೈಸಿದ್ದಾರೆ. ಸೂಪರ್ ಅಣ್ಣ. ಕೊಪ್ಪಳದ ಆನೆಗೊಂದಿಯಲ್ಲಿ ಜನಾರ್ದನ್ ರೆಡ್ಡಿ ಪಕ್ಷದ ಕಲ್ಯಾಣ ರಥ ಕಾರ್ಯಕ್ರಮ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಜನರು ಬಾಳೆಹಣ್ಣಿಗೆ ಮುಗಿಬಿದ್ದಾರೆ. ಕಾರ್ಯಕ್ರಮಕ್ಕೂ ಮುನ್ನ ಜನರಿಗೆ ಹಂಚಲು ಬಾಳೆಹಣ್ಣನ್ನು ತರಲಾಗಿತ್ತು. ಸಿಕ್ಕಿದ್ದೇ ಚಾನ್ಸ್ ಅಂತ ಜನರು ಡಜನ್ ಗಟ್ಟಲೆ ಬಾಳೆಹಣ್ಣು ತೆಗೆದುಕೊಂಡು ಹೋಗಿದ್ದಾರೆ. ಬಳ್ಳಾರಿ ನಗರ ಕ್ಷೇತ್ರದಿಂದ ಜನಾರ್ದನ್ ರೆಡ್ಡಿ ಪತ್ನಿ ಅರುಣಾ ಲಕ್ಷ್ಮಿ ಸ್ಪರ್ಧಿಸಲಿದ್ದಾರೆ. ಸಹೋದರನ ವಿರುದ್ಧವೇ ಪತ್ನಿಯನ್ನ ಜನಾರ್ದನ್ ರೆಡ್ಡಿ ಕಣಕ್ಕಿಳಿಸಿದ್ದಾರೆ. ನಾನು 30ರಿಂದ 40 ಸ್ಥಾನ ಗೆಲ್ಲಿಸ್ತೇನೆ, ನಾನೇ ಅಧಿಕಾರಕ್ಕೆ ಬರ್ತೀನಿ ಅಂತ ರೆಡ್ಡಿ ಹೇಳಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಮಾತುಗಳಲ್ಲಿ ಇಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಜನರು ಅವರನ್ನು ಅವರ ಮಗನಂತೆ ಪ್ರೀತಿಸಿ ತಾವು ತೋರಿಸಿರುವ ಪ್ರೀತಿಯನ್ನು ಕೇಳಿದ್ದೆ. ಆದರೆ ಇವತ್ತು ತಾವೆಲ್ಲರೂ ತೋರಿಸುತ್ತಿರುವ ಪ್ರೀತಿಯನ್ನು ನೋಡಿದರೆ ತಮ್ಮೆಲ್ಲರ ಋಣವನ್ನು ನಾವೇ ಹೇಗೆ ತೀರಿಸಬೇಕು ಅಂತ ನನಗೆ ಅನಿಸ್ತಾ ಇದೆ. ಜನಾರ್ದನ್ ರೆಡ್ಡಿ ಅವರು ಒಂದು ಗುರಿಯನ್ನು ಇಟ್ಟುಕೊಂಡು ರೈತರು, ಬಡವರು, ಶ್ರಮಿಕರ ಮೇಲೆ ಗುಡ್ಡದಷ್ಟು ಪ್ರೀತಿಯಿಂದ ಮಹಿಳೆಯರು, ಮಕ್ಕಳು, ಯುವಕರ ಮೇಲೆ ಅಪಾರ ಗೌರವದೊಂದಿಗೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನು ಸ್ಥಾಪನೆ ಮಾಡಿದ್ದಾರೆ. ತಾವೆಲ್ಲರೂ ಒಂದಾಗಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಚುನಾವಣೆಯಲ್ಲಿ ಕೆಲಸ ಮಾಡಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನು ಗೆಲ್ಲಿಸೋಣ. ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನು ತಗೊಂಡು ಬಂದಿರುವಂತ ಇವತ್ತು ರಚನೆ ಮಾಡಿರುವಂತ ನಾನು ಇವತ್ತು ಪಕ್ಷದ ತೀರ್ಮಾನದಂತೆ ನಾವು ಬೇರೆಯೊಬ್ಬರಿಗೆ ಹೇಳೋದಕ್ಕಿಂತ ಕೂಡ ಫಸ್ಟ್ ನಾವು ನಮ್ಮ ಮನೆಯಿಂದನೇ ನಾವು ಏನು ಹೇಳ್ತೀವೋ ಅದನ್ನ ಆಚರಣೆಯಲ್ಲೇ ತಗೊಂಡು ಬರಬೇಕು. ಹಾಗಾಗಿ ಈಗಾಗಲೇ ನಾನು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಅಂತ ತಮಗೆಲ್ಲ ಗೊತ್ತಿದೆ. ಇವತ್ತು ಬಳ್ಳಾರಿ ನಗರದ ಅಭ್ಯರ್ಥಿಯಾಗಿ ನನ್ನ ಶ್ರೀಮತಿ ಲಕ್ಷ್ಮೀ ಅರುಣಾ ಅವರನ್ನ ಇವತ್ತು ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಕಲ್ಯಾಣ ಪತಿಯನ್ನು ಬದುಕಿಸಿಕೊಡುವಂತೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಬಳಿ ಮಹಿಳೆಯೊಬ್ಬಳು ಕಣ್ಣೀರಿಟ್ಟಿದ್ದಾಳೆ. ಬಳ್ಳಾರಿ ಜಿಲ್ಲೆಯ ಹೊಸ ದರೋಜಿ ಗ್ರಾಮದ ಹನುಮಂತಮ್ಮ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಾ ಇರೋ ಪತಿಯನ್ನ ಬದುಕಿಸಿಕೊಡಿ ಅಂತ ಮನವಿ ಮಾಡಿದ್ದಾಳೆ. ಪತಿಯನ್ನು ಬೆಂಗಳೂರಿಗೆ ಕರ್ಕೊಂಡು ಬನ್ನಿ, ಚಿಕಿತ್ಸೆ ಕೊಡಿಸುವೆ ಅಂತ ಎಚ್ಡಿಕೆ ಭರವಸೆ ನೀಡಿದ್ದಾರೆ. ಜೊತೆಗೆ ಬೆಂಗಳೂರಿಗೆ ಬರಲು ಹಣದ ನೆರವು ನೀಡಿದ್ದಾರೆ. ಅಕ್ರಮ ಮರಳು ದಂಧೆಕೋರನ್ನ ಬೆಂಬಲಿಸೋ ಪೊಲೀಸರಿಗೆ ವಿಧಾನಸಭೆ ವಿಪಕ್ಷದ ಉಪನಾಯಕ ಖಾದರ್ ಕ್ಲಾಸ್ ತಗೊಂಡಿದ್ದಾರೆ. ಅಕ್ರಮ ಮರಳು ದಂಧೆ ವಿರುದ್ಧ ವ್ಯಕ್ತಿಯೊಬ್ಬರು ಖಾದರ್ ಎದುರು ಕಣ್ಣೀರಿಟ್ಟಿದ್ರು. ಮರಳು ದಂಧೆಯಿಂದ ಮನೆಗೂ ಹಾನಿ ಆಗ್ತಾ ಇದೆ ಅಂತ ಹೇಳಿದ್ರು. ತಕ್ಷಣವೇ ಉಲ್ಲಾಳ ಪೊಲೀಸರಿಗೆ ಫೋನ್ ಮಾಡಿದ ಖಾದರ್ ಇನ್ಸ್ಪೆಕ್ಟರ್ ಸಂದೀಪ್ ಮತ್ತು ಎಸಿಪಿಗೆ ತರಾಟೆ ತಗೊಂಡಿದ್ದಾರೆ. ನಾಯಿ ತರ ಅವರ ಹಿಂದೆ ಹೋಗ್ತಾರಲ್ವಾ, ನಾಚಿಕೆ ಆಗಲ್ವಾ ಅಂತ ಕಿಡಿಕಾರಿದ್ದಾರೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ 4080 ಕಿಲೋಮೀಟರ್ ಬೃಹತ್ ಪಾದಯಾತ್ರೆ ಮುಗಿಸಿರುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕಾಶ್ಮೀರದಲ್ಲಿ ಪಾದಯಾತ್ರೆ ಸಮಾಪ್ತಿ ಮಾಡಿದ್ದಾರೆ. ರಾಜ್ಯದಿಂದ ಕಾಶ್ಮೀರಕ್ಕೆ ಹೋಗಿದ್ದ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ, ಸಂಸದ ಡಿಕೆ ಸುರೇಶ್ ಕಾಶ್ಮೀರದಲ್ಲಿ ಹಿಮಪಾತದಲ್ಲಿ ಮೋಜು ಮಸ್ತಿ ಮಾಡಿದ್ದಾರೆ.
ನಟಿ ಸಾನಿಯಾ ಅಯ್ಯರ್ ಕಿರಿಕ್ ಮಾಡಿದ ಯುವಕನ ಕಪಾಳಕ್ಕೆ ಬಾರಿಸಿ ಸುದ್ದಿ ಮಾಡಿದ್ದಾರೆ. ಸಾನಿಯಾ ಅಯ್ಯರ್ ಕಳೆದ ಪುತ್ತೂರಿನಲ್ಲಿ ನಡೆದ ಕೋಟಿ ಚೆನ್ನಯ್ಯ ಕಂಬಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಆಗ ಸಾನಿಯಾ ಅಯ್ಯರ್ ಜೊತೆ ಫೋಟೋ ತೆಗೆಸಿಕೊಳ್ಳಲು ತುಂಬಾ ಜನ ಮುಗಿಬಿದ್ದಿದ್ರು. ಆಗ ಒಬ್ಬ ಯುವಕ ಸೆಲ್ಫಿ ತೆಗೆಯುವಾಗ ಸಾನಿಯಾ ಮತ್ತು ಸ್ನೇಹಿತೆಯರ ಕೈ ಎಳೆದಿದ್ದ. ಆಗ ಸಾನಿಯಾ ಯುವಕನಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ. ಆ ಯುವಕ ಕೂಡ ಸಾನಿಯಾಗೆ ಕೈ ಮಾಡಿದ್ದಾನೆ ಅನ್ನೋ ಸುದ್ದಿ ಹಬ್ಬಿದೆ. ಆದ್ರೆ ಹಲ್ಲೆ ನಡೆದಿಲ್ಲ ಅಂತ ಸಾನಿಯಾ ಕುಟುಂಬದ ಮೂಲಗಳು ನ್ಯೂಸ್ 18ಗೆ ತಿಳಿಸಿವೆ. ಸರ್ಜಾಪುರ ರಸ್ತೆಯಲ್ಲಿ ಉದ್ದೇಶಪೂರ್ವಕವಾಗಿ ಕಾರಿಗೆ ಬೈಕ್ ಡಿಕ್ಕಿ ಹೊಡೆಸಿ ಹಣ ಸುಲಿಗೆಗೆ ಯತ್ನಿಸಿದ್ರು ಎಂಬ ಪ್ರಕರಣಕ್ಕೆ ತಿರುವು ಸಿಕ್ಕಿದೆ. ಬಂಧಿತರು ಸುಲಿಗೆಕೋರರು ಅಲ್ಲ, ವಾಹನಕ್ಕೆ ಡಿಕ್ಕಿ ಹೊಡೆದಿದ್ದನ್ನು ಪ್ರಶ್ನಿಸಿದ್ರು ಅಂತ ತಿಳಿದು ಬಂದಿದೆ. ಜನವರಿ 29ರ ನಸುಕಿನ ಜಾವ 3 ಗಂಟೆ ಹೊತ್ತಲ್ಲಿ ಅಂಕಿತಾ ಹಾಗೂ ಕುಶ್ ದಂಪತಿ ಕಾರಿನಲ್ಲಿ ಹೋಗ್ತಿದ್ದಾಗ ರಾಂಗ್ ರೂಟ್ನಲ್ಲಿ ಬಂದ ಧನುಷ್ ಹಾಗೂ ರಕ್ಷಿತ್ ಏಕಾಏಕಿ ಕಾರಿಗೆ ಡಿಕ್ಕಿ ಹೊಡೆದಿದ್ರು. ಅಪಘಾತದಲ್ಲಿ ಬೈಕ್ ಡ್ಯಾಮೇಜ್ ಆಗಿದ್ದಕ್ಕೆ ಹಣ ಕೇಳಲು ಬೈಕ್ ಸವಾರರು ಮುಂದಾಗಿದ್ರು. ಕಾರಿನವರು ತಪ್ಪಿಸ್ಕೊಂಡು ಹೋಗ್ತಾರೆ ಅಂತ ಧನುಷ್ ಹಾಗೂ ರಕ್ಷಿತ್ ಕಾರಿನ ಹಿಂದೆ ಬಿದ್ದಿದ್ರು. ಈ ಎಲ್ಲಾ ಘಟನೆಯು ಕಾರ್ನಲ್ಲಿ ಫಿಕ್ಸ್ ಮಾಡಲಾಗಿದ್ದ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿತ್ತು. ಈ ವಿಡಿಯೋವನ್ನ ದಂಪತಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಬೆಂಗಳೂರು ಸಿಟಿ ಪೊಲೀಸರಿಗೆ ಶೇರ್ ಮಾಡಿದ್ರು. ಜನವರಿ 29ರಂದು ವೈಟ್ಫೀಲ್ಡ್ನ ಕುಂದನಹಳ್ಳಿ ಲೇಕ್ ಪಾರ್ಕ್ನಲ್ಲಿ ಯುವತಿಯಿಂದ ಪೊಲೀಸ್ 1,000 ರೂಪಾಯಿ ಸುಲಿಗೆ ಮಾಡಿದ್ದನಂತೆ. ಘಟನೆ ಬಗ್ಗೆ ಯುವತಿ ಟ್ವೀಟ್ ಮಾಡಿದ್ದು, ಅರ್ಷ್ ಲತೀಫ್ ಎಂಬ ಯುವತಿ ತನ್ನ ಗೆಳೆಯ ಕುಳಿತಿದ್ರಂತೆ. ಆಗ ಸ್ಥಳಕ್ಕೆ ಬಂದ ಪೊಲೀಸ್ ನನ್ನ ಮತ್ತು ನನ್ನ ಗೆಳೆಯನ ಫೋಟೋ ತೆಗೆದು ಪಾರ್ಕ್ನಲ್ಲಿ ಕುಳಿತುಕೊಳ್ಳಲು ಪರ್ಮಿಷನ್ ಬೇಕೆಂದು ಕಿರುಕುಳ ನೀಡಿದ್ದಾರೆ. ನಂತರ ಹೆಸರು, ವೃತ್ತಿ, ಊರು ಮತ್ತು ಇಲ್ಲಿ ಯಾಕೆ ಬಂದಿದ್ದೀರಿ ಅಂತ ವಿಚಾರಿಸಿದ್ದಾನೆ. ಅನುಮತಿ ಇಲ್ಲದೆ ಕೂತಿದ್ದಕ್ಕೆ 1,000 ರೂಪಾಯಿ ದಂಡ ಕಟ್ಟುವಂತೆ ಹೇಳಿದ್ರು. ನಾವೇನ್ ತಪ್ಪು ಮಾಡಿಲ್ಲ, ನಾವ್ಯಾಕೆ ದಂಡ ಕಟ್ಟಬೇಕು ಅಂತ ಕೇಳಿದ್ದೆ. ಆದ್ರೆ ನೀವು ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ಮಾಡ್ತಿದ್ದೀರಿ, ನೀವು ಠಾಣೆಗೆ ಬನ್ನಿ ಅಂತ ಹೇಳಿದ್ರಂತೆ. ವಿಧಿ ಇಲ್ಲದೆ 1,000 ರೂಪಾಯಿ ನೀಡಿದ್ದೇವೆ ಅಂತ ಅರ್ಷ್ ಲತೀಫ್ ಟ್ವೀಟ್ ಮಾಡಿದ್ದಾರೆ. ಆದ್ರೆ ಸುಲಿಗೆ ಮಾಡಿದ್ದು ಪೊಲೀಸ್ ಅಲ್ಲ, ಹೋಮ್ ಗಾರ್ಡ್ ಅನ್ನೋದು ಪತ್ತೆಯಾಗಿದ್ದು ಆತನನ್ನ ವಶಕ್ಕೆ ಪಡೆಯಲಾಗಿದೆ. ಪ್ರೀತಿಸಿದ ಹುಡುಗಿ ಕೈಕೊಟ್ಟು ಮೋಸ ಮಾಡಿದ್ದಕ್ಕೆ ನೊಂದ ಹಾಸನದ ಯುವಕ ಚೆನ್ನೈನ ಲಾಡ್ಜ್ನಲ್ಲಿ ನೇಣಿಗೆ ಶರಣಾಗಿದ್ದಾರೆ. ಹಾಸನದ ಕಾರ್ತಿಕ್ 4 ವರ್ಷಗಳಿಂದ ಹೊಳೆನರಸೀಪುರದ ಯುವತಿಯನ್ನ ಪ್ರೀತಿಸ್ತಾ ಇದ್ದ. ಆದರೆ ಜನವರಿ 27ರಂದು ತಾನು ಚೆನ್ನೈನಲ್ಲಿದ್ದು ಅಲ್ಲಿಗೆ ಬರುವಂತೆ ಯುವತಿ ಕರೆದಿದ್ದಾಳೆ. ಆಕೆಯ ಮಾತನ್ನ ನಂಬಿಕೊಂಡು ಕಾರ್ತಿಕ್ ಅಲ್ಲಿ ಇಲ್ಲಿ ಹಣವನ್ನ ಹೊಂದಿಸಿಕೊಂಡು ಚೆನ್ನೈಗೆ ಹೋಗಿದ್ದಾನೆ. ಆದರೆ ಚೆನ್ನೈಗೆ ಹೋದ ಬಳಿಕ ಯುವತಿ ತಾನು ಹಾಸನದಲ್ಲೇ ಇರೋದಾಗಿ ಹೇಳಿ ಯಾಮಾರಿಸಿದ್ದಾಳೆ. ಚೆನ್ನೈಗೆ ಹೋಗಿದ್ರು ಯುವತಿ ತನಗೆ ಮೋಸ ಮಾಡಿದಾಳೆ, ಸಿಗದೆ ಅಂತ ನೊಂದ ಕಾರ್ತಿಕ್ ನೇಣಿಗೆ ಶರಣಾಗಿದ್ದಾನೆ. ಆಂಧ್ರಪ್ರದೇಶದ ನೂತನ ರಾಜಧಾನಿಯಾಗಿ ವೈಜಾಗ್ ಆಯ್ಕೆಯಾಗಿದೆ. ಮುಖ್ಯಮಂತ್ರಿ ಜಗನ್ ಮೋಹನ್ ರೆಡ್ಡಿ ಈ ವಿಚಾರವನ್ನು ಘೋಷಿಸಿದ್ದು, ಮುಂದಿನ ತಿಂಗಳಿನಿಂದ ನಾನು ವೈಜಾಗ್ಗೆ ಶಿಫ್ಟ್ ಆಗ್ತಿದ್ದೇನೆ, ಹೂಡಿಕೆದಾರರ ಸಮಾವೇಶವನ್ನು ಕೂಡ ವೈಜಾಗ್ನಲ್ಲಿ ನಡೆಸೋದಾಗಿ ಜಗನ್ ಘೋಷಿಸಿದ್ದಾರೆ. To invite you to Visakhapatnam, which is going to be our capital in the days to come. I myself would also be shifting over to Visakhapatnam in the months to come as well. And we are organizing. ಯುವತಿಗೆ ಫೋನ್ನಲ್ಲಿ ಮೆಸೇಜ್ ಮಾಡಿದ ಬೆಂಗಳೂರಿನ ಯುವಕನೊಬ್ಬನನ್ನ ಅಪಹರಣ ಮಾಡಿ ಕೊಂದ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಆಂಧ್ರಹಳ್ಳಿಯ ಗೋವಿಂದರಾಜ್ ಮತ್ತಿಕೆರೆಯ ಯುವತಿಯೊಬ್ಬಳಿಗೆ ಈತ ಮೆಸೇಜ್ ಮಾಡಿದ್ದ. ಯುವತಿ ಮೊಬೈಲ್ ಅನ್ನ ಮನೆಯಲ್ಲೇ ಬಿಟ್ಟು ಕಾಲೇಜಿಗೆ ತೆರಳಿದ್ದು. ಆಗ ಗೋವಿಂದರಾಜ್ ಮಾಡಿದ್ದ ಮೆಸೇಜ್ ಅನ್ನ ಯುವತಿಯ ಸೋದರ ಮಾವ ಅನಿಲ್ ನೋಡಿದ್ದಾನೆ. ಮಾತನಾಡಬೇಕು ಬಾ ಅಂತ ಯುವಕನನ್ನ ಕರೆಸ್ಕೊಂಡಿದ್ದಾನೆ. ನಂತರ ಯುವಕ ನಾಪತ್ತೆಯಾಗಿದ್ದಾನೆ. ನನ್ನ ಮಗನನ್ನ ಆಂಧ್ರಹಳ್ಳಿ ಬಳಿ ಕರೆಸ್ಕೊಂಡು ಕೊಲೆ ಮಾಡಿದ್ದಾರೆ ಅಂತ ಗೋವಿಂದರಾಜು ತಂದೆ ರಘು ಯಶವಂತಪುರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಬಿಜೆಪಿ ಅಂಗಡಿಯೊಂದಕ್ಕೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸುತ್ತಮುತ್ತಲಿನ ಪ್ರದೇಶದಲ್ಲೂ ಬೆಂಕಿ ಜ್ವಾಲೆ ಆವರಿಸಿ ಆತಂಕ ಸೃಷ್ಟಿಸಿದ ಘಟನೆ ಕಾರವಾರದಲ್ಲಿ ನಡೆದಿದೆ. ಅಳ್ವೆ ಕೋಡಿಯ ಭಾಷಾ ಶೇಖ್ ಎನ್ನುವರಿಗೆ ಸೇರಿದ ಅಂಗಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿಗೂ ಬೆಂಕಿಯನ್ನು ನಿಯಂತ್ರಿಸುವುದಕ್ಕಾಗಿಲ್ಲ. ಆದ್ದರಿಂದ ಹೊನ್ನಾವರ, ಅಂಕೋಲಾ, ಭಟ್ಕಳ ಹಾಗೂ ಕಾರವಾರದ ಅಗ್ನಿಶಾಮಕ ದಳದವರು ಆಗಮಿಸಿ ಸತತ 3-4 ತಾಸುಗಳ ಕಾಲ ಬೆಂಕಿ ನಂದಿಸಿದ್ದಾರೆ. ಬಿಬಿಸಿ ಸಿದ್ಧಪಡಿಸಿರೋ ಮೋದಿ ಸಾಕ್ಷ್ಯ ಚಿತ್ರಕ್ಕೆ ಚೀನಾ ಫಂಡಿಂಗ್ ಮಾಡಿದೆಯಂತೆ. ಮೋದಿಗೆ ಕೆಟ್ಟ ಹೆಸರು ತರೋದಕ್ಕಾಗಿ ಸಾಕ್ಷ್ಯ ಚಿತ್ರ ಸಿದ್ಧಪಡಿಸಲಾಗಿದೆ ಅಂತ ರಾಜ್ಯಸಭಾ ಸದಸ್ಯ ಮಹೇಶ್ ಜೇಠ್ಮಲಾನಿ ಆರೋಪಿಸಿದ್ದಾರೆ. ಬಿಬಿಸಿಗೆ ಚೀನಾದ ಹುವಾವಿ ಕಂಪನಿ ದೇಣಿಗೆ ನೀಡಿದೆ ಅಂತ ಮಹೇಶ್ ಜೇಠ್ಮಲಾನಿ ಆರೋಪಿಸಿದ್ದಾರೆ.
ಸಂಸತ್ನ ಬಜೆಟ್ ಅಧಿವೇಶನ ಶುರುವಾಗಿದೆ. ಜಂಟಿ ಸದನಗಳನ್ನು ಉದ್ದೇಶಿಸಿ ಮಾತನಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕಾಯಕವೇ ಕೈಲಾಸ ಅಂತ ಬಸವಣ್ಣನವರ ವಚನವನ್ನ ಸ್ಮರಿಸಿದ್ರು. ಬಡವರ ಮಧ್ಯಮ ವರ್ಗದವರ ಏಳಿಗೆ ಸರ್ಕಾರದ ಆದ್ಯತೆ ಎಂದರು. ಆತ್ಮನಿರ್ಭರ್ ಹಾಗೂ ಡಿಜಿಟಲ್ ಇಂಡಿಯಾ ಬಗ್ಗೆ ಮುರ್ಮು ಶ್ಲಾಘನೆ ವ್ಯಕ್ತಪಡಿಸಿದರು. आज के वैश्विक परिस्थिति में भारत के बजट के तरफ न सिर्फ भारत का लेकिन पूरे विश्व का ध्यान है. डावाडोल विश्व की आर्थिक परिस्थिति में भारत का बजट भारत के सामान्य मानवी की आशा आकांक्षाओं को तो पूरा करने का प्रयास करेगा ही, लेकिन विश्व जो आशा की किरण देख रहा है उसे वो और अधिक प्रकाश. ಪೇಶಾವರದ ಮಸೀದಿಯಲ್ಲಿ ನಡೆದ ಆತ್ಮಾಹುತಿ ದಾಳಿಯಲ್ಲಿ ಮೃತಪಟ್ಟವರ ಸಂಖ್ಯೆ 83ಕ್ಕೆ ಏರಿಕೆಯಾಗಿದೆ. ಗಾಯಗೊಂಡವರ ಸಂಖ್ಯೆಯು 150ಕ್ಕೆ ದಾಟಿದ್ದು ಚಿಕಿತ್ಸೆ ಮುಂದುವರಿಸಲಾಗಿದೆ. ಬೆಲ್ಜಿಯಂ ಮತ್ತೆ ಬೆಚ್ಚಿ ಬಿದ್ದಿದೆ. ಶಿಮಾನ್ ಮೆಟ್ರೋ ಸ್ಟೇಷನ್ಗೆ ಬಂದ ಮುಸ್ಲಿಂ ಯುವಕನೋರ್ವ ಅಲ್ಲಾಹು ಅಕ್ಬರ್ ಎನ್ನುತ್ತಾ ಕಂಡವರಿಗೆ ಚಾಕು ಇರಿದಿದ್ದಾನೆ. ಘಟನೆಯಲ್ಲಿ ಗಾಯಗೊಂಡ 4 ಮಹಿಳೆಯರ ಸ್ಥಿತಿ ಗಂಭೀರವಾಗಿದೆ. ಸದ್ಯ ಪೊಲೀಸರು ಮುಸ್ಲಿಂ ಯುವಕನನ್ನ ಬಂಧಿಸಿದ್ದಾರೆ. ಗೋರಖನಾಥ್ ದೇವಸ್ಥಾನದ ಮೇಲೆ ದಾಳಿ ನಡೆಸಿದ ಉಗ್ರನಿಗೆ ಎನ್ಐಎ ವಿಶೇಷ ಕೋರ್ಟ್ ಗಲ್ಲು ಶಿಕ್ಷೆ ವಿಧಿಸಿದೆ. ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಸ್ವಕ್ಷೇತ್ರ ಗೋರಖನಾಥ ದೇವಸ್ಥಾನದ ಮೇಲೆ ಅಹಮದ್ ಮುರ್ತಾಜಾ ಅಬ್ಬಾಸಿ 2022ರ ಏಪ್ರಿಲ್ 3ರಂದು ದಾಳಿ ನಡೆಸಿದ್ದ. ಆಗ ಭದ್ರತೆಗೆ ನಿಯೋಜನೆಗೊಂಡಿದ್ದ 2 ಪೊಲೀಸರ ಮೇಲೆ ಅಹಮದ್ ಕುಡುಗೋಲಿನಿಂದ ಹಲ್ಲೆ ಮಾಡಿದ್ದ. ಕೆನಡಾದಲ್ಲಿ ಮತ್ತೊಮ್ಮೆ ಹಿಂದೂ ದೇವಾಲಯದ ಮೇಲೆ ದಾಳಿ ನಡೆದಿದೆ. ಈ ಬಾರಿ ಬ್ರಾಂಪ್ಟನ್ನ ಜನಪ್ರಿಯ ದೇವಾಲಯದ ಮೇಲೆ ಹಿಂದೂ ವಿರೋಧಿ, ಭಾರತ ವಿರೋಧಿ ಘೋಷಣೆಗಳನ್ನು ಬರೆಯಲಾಗಿದೆ. ಈ ದಾಳಿಯನ್ನ ಕೆನಡಾದಲ್ಲಿರೋ ಹಿಂದೂಗಳು ಖಂಡಿಸಿದ್ದಾರೆ. ಕೊಪ್ಪಳ ತಾಲೂಕಿನ ಅಳವಂಡಿಯಲ್ಲಿ ಶಿಕ್ಷಕರು ಮಕ್ಕಳೊಂದಿಗೆ ಭರ್ಜರಿ ಸ್ಟೆಪ್ ಹಾಕಿದ್ದಾರೆ. ಅಳವಂಡಿಯ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬದಲ್ಲಿ 100 ವಿದ್ಯಾರ್ಥಿಗಳು ನೃತ್ಯ ಮಾಡಿದ್ರು. ಇದೇ ವೇಳೆ ಮಕ್ಕಳೊಂದಿಗೆ ಶಿಕ್ಷಕಿಯರು ಡಾನ್ಸ್ ಮಾಡಿದ್ದಾರೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರಿ